ಕಮೆಂಟ್ಸ್ ಅಲ್ಲಿ ಒಬ್ರು ಕೇಳಿದ್ರು ಆರ್ಮ್ ಹೋಲ್ ಕರ್ವ್ ರೂಲರ್ ಬಗ್ಗೆ ಹೇಳಿ ಅಂತ ಹೇಳಿದ್ರು. ಈ ಇನ್ಸ್ಟ್ರೂಮೆಂಟ್ ಏನಿದೆ ಅಲ್ಲ, ಇದಕ್ಕೆ ಆರ್ಮ್ ಹೋಲ್ ಕರ್ವ್ ಅಂತ ಕರೀತಾರೆ. ಇದನ್ನ ನೀವು ಎಲ್ಲೇ ಯಾವುದೇ ಪಾರ್ಟ್ ಅಲ್ಲಿ ಕರ್ವ್ ಬಂದ್ರು ಆ ಪಾರ್ಟ್ಗೆ ನೀವು ಇದನ್ನ ಯೂಸ್ ಮಾಡ್ಬೋದು. ಇದನ್ನ ಯೂಸ್ ಮಾಡಿ ನೀವು ನೆಕ್ ಮತ್ತೆ ಆರ್ಮ್ ಹೋಲ್ ಯಾವ ತರ ಮಾಡ್ಬೇಕು ಅನ್ನೋದನ್ನ ನೋಡಿ. ಈಗ ನಾನು ಆಲ್ರೆಡಿ ಇದನ್ನ ಮಾರ್ಕ್ ಹಾಕಿ ಇಟ್ಕೊಂಡಿದೀನಿ. ಇದು ನೆಕ್ಕಿಗೆ, ಇದು ಆರ್ಮ್ ಹೋಲ್ ಪಾರ್ಟಿಗೆ. ಈಗ ಆರ್ಮ್ ಯಾವ ತರ ಮಾರ್ಕ್ ಹಾಕೋದು ಅನ್ನೋದನ್ನ ನೋಡೋಣ. ಇದು ನೀವೇನ್ ಮಾಡ್ಬೇಕು, ಈ ಡೆಡ್ ಎಂಡ್ ಇಂದ ಹಿಡ್ದು ಈ ಡೆಡ್ ಎಂಡ್ ತನಕ ಈಗ ಇಟ್ಕೊಂಡು ನೋಡ್ಬೇಕು. ಸೊ ಈಗ ಇಟ್ಕೊಂಡಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಮಾರ್ಕ್ ಹಾಕ್ಬೇಕು ಅಂತ. ಸೊ ಇದು ಬ್ಯಾಕ್ ಪಾರ್ಟ್. ನಿಮ್ಗೆ ಇದೇ ಸೇಮ್ ಫ್ರಂಟ್ ಪಾರ್ಟಿಗೆ ಮಾಡೋದಿತ್ತು ಅಂದ್ರೆ ಫ್ರಂಟ್ ಪಾರ್ಟಿಗೆ ಈ ತರ ಮಾರ್ಕ್ ಹಾಫ್ ಇಂಚ್, ಎಷ್ಟು ಇಂಚ್ ಬೇಕು ಅಂದ್ರೆ ನೀವು ಅಷ್ಟು ಇಂಚ್ ಇಟ್ಕೊಂಡು ಮಾರ್ಕ್ ಹಾಕ್ಬೋದು. ಈಗ ಕಾಣಿಸ್ತಾ ಇದೆಯಲ್ಲ, ಇದು ಬ್ಯಾಕ್ ಪಾರ್ಟು, ಇದು ಫ್ರಂಟ್ ಪಾರ್ಟು, ಎರಡೂದು ಮಿಡ್ಲ್ ಒಳಗಡೆ ಹಾಫ್ ಇಂಚ್ ಡಿಫ್ರೆನ್ಸ್ ಇದೆ. ಇದೇ ಸೇಮ್ ಈಗ ನೆಕ್ಕಿಗೆ ಯಾವ ತರ ಯೂಸ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ. ಎಷ್ಟು ಜನಕ್ಕೆ ನೀಟಾಗಿ ರೌಂಡ್ ನೆಕ್ ಮಾರ್ಕ್ ಹಾಕ್ಲಿಕ್ಕೆ ಬರಲ್ಲ, ಸೊ ಅವಾಗ ನೀವು ಇದನ್ನ ಯೂಸ್ ಮಾಡ್ಬೋದು. ಇಲ್ಲ ಒಂದ್ ಸ್ವಲ್ಪ ನೆಕ್ ಬ್ರಾಡ್ ಬೇಕು ಅಂದಾಗ ನೀವು ಇದನ್ನ ಈ ತರ ಯೂಸ್ ಮಾಡ್ಬೋದು. ಈಗ ಇದು ಬ್ರಾಡ್ ಆಗುತ್ತೆ.